ವಿದ್ಯಾರ್ಥಿಗಳೇ, ಈ ಹಿಂದಿನ ದೃಶ್ಯ ಪಾಠದಲ್ಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದ 6 ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀವಿ. ಈ ದೃಶ್ಯ ಪಾಠದಲ್ಲಿ 7ನೇ ಸಮಸ್ಯೆಯಿಂದ ಪ್ರಾರಂಭ ಮಾಡೋಣ. 0 ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ ಕಾಸ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ. ಎಡಭಾಗ LHS ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. ನಮಗೆ ಬೇಕಾಗಿರೋಂತಹ ಉತ್ತರ ಕಾಟ್ ಥೀಟಾ. ಈ ಹಿಂದಿನ ದೃಶ್ಯಪಾಠಗಳಲ್ಲಿ ನಾವು ತ್ರಿಕೋನಮಿತಿ ನಿತ್ಯ ಸಮೀಕರಣಗಳನ್ನು ಸಾಧಿಸಿದ್ದೀವಿ. ಅದರಲ್ಲಿ ಒಂದು ನಿತ್ಯ ಸಮೀಕರಣ ಹೀಗಿದೆ, ಕಾಟ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಹಾಗಾದರೆ ನಮಗೆ ಇಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರಬೇಕಾಗಿದೆ. ಈಗಾಗಲೇ ಕಾಸ್ ಥೀಟಾ ಇದೆ, ಕೊಸಿಕೆಂಟ್ ಥೀಟಾವನ್ನು 1 ಬೈ ಸೈನ್ ಥೀಟಾ ಅಂತ ಬರೀಬಹುದು. Therefore, LHS equal to cos theta into 1 by sin theta because cosecant theta equal to 1 by sin theta. Therefore, LHS equal to cos theta by sin theta. ಯಾಕೆಂದರೆ cos theta into 1 ಅಂದರೆ cos theta divided by sin theta. cos theta by sin theta ಅಂದರೆ cot theta. Therefore, LHS equal to cot theta. Therefore, LHS equal to RHS. ಸಮಸ್ಯೆ 8. 0 ಡಿಗ್ರಿ ಲೆಸ್ ದ್ಯಾನ್ ಎ ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಎಂದು ಸಾಧಿಸಿ. LHS ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ತ್ರಿಕೋನಮಿತಿ ನಿತ್ಯ ಸಮೀಕರಣಗಳಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಒಂದು ನಿತ್ಯ ಸಮೀಕರಣ ಇದೆ, ಮತ್ತು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ ನಿತ್ಯ ಸಮೀಕರಣದ ಪ್ರಕಾರ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಗೆ ಸೀಕೆಂಟ್ ಸ್ಕ್ವೇರ್ ಎ ಆದೇಶ ಮಾಡಬಹುದು. ನಂತರ ಇಲ್ಲಿ ಈ ಸೈನ್ ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಬರೆದ್ರೆ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಹಾಗಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದ್ದರೆ ಅದು ಕಾಸ್ ಸ್ಕ್ವೇರ್ ಎ ಆಗುತ್ತೆ. ದೇರ್ಫೋರ್ LHS ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಇಂಟು ಸೀಕೆಂಟ್ ಸ್ಕ್ವೇರ್ ಎ. ಉತ್ತರ 1 ಬರಬೇಕು ಅಂದರೆ ಇಲ್ಲಿ ನಾವೇನು ಮಾಡಬೇಕು, ಕಾಸ್ ಸ್ಕ್ವೇರ್ ಎ ಇದೆಯಲ್ಲ ಅದನ್ನು 1 ಬೈ ಸೀಕೆಂಟ್ ಸ್ಕ್ವೇರ್ ಎ ಬರೆದ್ರೆ ಅಂಶ ಮತ್ತು ಛೇದದಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಬರುತ್ತೆ, ಅದು ಕ್ಯಾನ್ಸಲ್ ಆಗಿ ಆನ್ಸರ್ 1 ಬರುತ್ತೆ. ದೇರ್ಫೋರ್ LHS ಈಕ್ವಲ್ ಟು 1 ಬೈ ಸೀಕೆಂಟ್ ಸ್ಕ್ವೇರ್ ಎ ಇಂಟು ಸೀಕೆಂಟ್ ಸ್ಕ್ವೇರ್ ಎ. ಸೀಕೆಂಟ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ LHS ಈಕ್ವಲ್ ಟು 1. ದಟ್ ಇಂಪ್ಲೈಸ್ LHS ಈಕ್ವಲ್ ಟು RHS. ಸಮಸ್ಯೆ 9. ಥೀಟಾ ಒಂದು ಲಘುಕೋನವಾದಾಗ ಸೈನ್ ಥೀಟಾ ಬೈ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೀಕೆಂಟ್ ಥೀಟಾ ಈಕ್ವಲ್ ಟು 1 ಎಂದು ಸಾಧಿಸಿ. LHS ಈಕ್ವಲ್ ಟು ಸೈನ್ ಥೀಟಾ ಬೈ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೀಕೆಂಟ್ ಥೀಟಾ. ಇಲ್ಲಿ ಛೇದಕ್ಕೆ ಲಸಹ ತಗೋಬೇಕು ಅಂತ ಅನಿಸುತ್ತೆ, ಆದರೆ ಅದಕ್ಕಿಂತ ಸುಲಭವಾಗಿ ಹೆಂಗೆ ಮಾಡಬಹುದು ಅಂದರೆ 1 ಬೈ ಕೊಸಿಕೆಂಟ್ ಥೀಟಾ ಅಂದರೆ ಅದನ್ನು ಸೈನ್ ಥೀಟಾ ಅಂತ ಬರೀಬಹುದು, 1 ಬೈ ಸೀಕೆಂಟ್ ಥೀಟಾ ಅಂದರೆ ಅದನ್ನು ಕಾಸ್ ಥೀಟಾ ಅಂತ ಬರೀಬಹುದು. ಅದನ್ನು ಇಲ್ಲಿ ಬರೀತೀನಿ. 1 ಬೈ ಕೊಸಿಕೆಂಟ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ, 1 ಬೈ ಸೀಕೆಂಟ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ. ಈ ಎರಡು ಬೆಲೆಗಳನ್ನು ಆದೇಶ ಮಾಡಿದರೆ LHS ಈಕ್ವಲ್ ಟು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ. ಇಲ್ಲಿ ನೋಡಿ ಸೈನ್ ಥೀಟಾ ಹಾಗೆ ಬರ್ತಿದ್ದೀನಿ, 1 ಬೈ ಕೊಸಿಕೆಂಟ್ ಥೀಟಾ ಜಾಗದಲ್ಲಿ ಸೈನ್ ಥೀಟಾ ಆದೇಶ ಮಾಡಿದ್ದೀನಿ ಪ್ಲಸ್ ಕಾಸ್ ಥೀಟಾ ಬರ್ತಿದ್ದೀನಿ. ಇಲ್ಲಿ 1 ಬೈ ಸೀಕೆಂಟ್ ಥೀಟಾ ಅಂದರೆ ಅದಕ್ಕೆ ಕಾಸ್ ಥೀಟಾ ಆದೇಶ ಮಾಡಿದ್ದೀನಿ. ಈಗ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ದೇರ್ಫೋರ್ LHS ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಈಗಾಗಲೇ ನಮಗೆ ಗೊತ್ತಿರೋ ನಿತ್ಯ ಸಮೀಕರಣದ ಪ್ರಕಾರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ದೇರ್ಫೋರ್ LHS ಈಕ್ವಲ್ ಟು 1. ದೇರ್ಫೋರ್ LHS ಈಕ್ವಲ್ ಟು RHS. 10ನೇ ಸಮಸ್ಯೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಬಿ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಸಿ ಈಕ್ವಲ್ ಟು 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಟ್ಯಾನ್ ಸ್ಕ್ವೇರ್ ಬಿ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಟ್ಯಾನ್ ಸ್ಕ್ವೇರ್ ಸಿ.
ಎಂದು ಸಾಧಿಸಿ. ಎ ಬಿ ಮತ್ತು ಸಿಗಳು ಲಘುಕೋನಗಳು. ಈ ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ದೃಶ್ಯಪಾಠದಲ್ಲಿ ನಾನು ಕೊಡ್ತೀನಿ. ಈ ದೃಶ್ಯಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.